ನಿಮ್ಮ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್, ಡೆಬಿಟ್ ಕಾರ್ಡ್ ಡೀಟೇಲ್ಸ್, ಬ್ಯಾಂಕಿಂಗ್ ಡೀಟೇಲ್ಸ್ ಇತ್ಯಾದಿಗಳನ್ನು ಆನ್ಲೈನ್ನಲ್ಲಿ ಯಾವುದೇ ಕಾರಣಕ್ಕೂ ಶೇರ್ ಮಾಡಬೇಡಿ ಮತ್ತು ಅದನ್ನು ಆನ್ಲೈನ್ನಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಟೋರ್ ಮಾಡಬೇಡಿ. ಅವುಗಳ ಫೋಟೋ ತೆಗೆದು ಫೇಸ್ಬುಕ್ ಅಥವಾ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಇಡಬೇಡಿ. ನಿಮ್ಮ ಕಾರ್ಡ್ ನಂಬರ್, CVV ನಂಬರ್, ಎಕ್ಸ್ಪೈರಿ ಡೇಟ್, ಪಿನ್, OTP ಇತ್ಯಾದಿಗಳನ್ನು ಇಲ್ಲವೇ ನೆಟ್ ಬ್ಯಾಂಕಿಂಗ್ ಡೀಟೇಲ್ಸನ್ನು ಯಾವುದೇ ಕಾರಣಕ್ಕೂ ಫೋನ್ನಲ್ಲಿ ಯಾರಿಗೂ ಹೇಳಬೇಡಿ. ಬ್ಯಾಂಕ್ನವರು ಯಾವುದೇ ಕಾರಣಕ್ಕೂ ಈ ಡೀಟೇಲ್ಸ್ಗಳನ್ನು ನಿಮಗೆ ಕಾಲ್ ಮಾಡಿ ಕೇಳುವುದಿಲ್ಲ, ಮೆಸೇಜ್ ಮಾಡಿ ಕೇಳುವುದಿಲ್ಲ ಅಥವಾ ಇಮೇಲ್ ಮುಖಾಂತರ ನಿಮಗೆ ಕೇಳುವುದಿಲ್ಲ. ನೀವೇ ಫ್ರಾಡ್ ಕರೆಗಳಿಗೆ ಉತ್ತರಿಸಿ, ಫ್ರಾಡ್ ಮೆಸೇಜ್ಗಳಿಗೆ ಉತ್ತರಿಸಿ ನಿಮ್ಮ ದುಡ್ಡನ್ನು ಕಳೆದುಕೊಳ್ಳಬೇಡಿ. ಸ್ವಲ್ಪ ಅಲರ್ಟ್ ಆಗಿರಿ, ನಿಮ್ಮನ್ನು ನೀವು ಎಜುಕೇಟ್ ಮಾಡಿಕೊಳ್ಳಿ ಮತ್ತು ಸೇಫಾಗಿರಿ. ಒಂದು ವೇಳೆ ಏನಾದರೂ ಎಡವಟ್ಟಾದರೆ ತಕ್ಷಣವೇ ನಿಮ್ಮ ಬ್ಯಾಂಕಿಗೆ ದೂರನ್ನು ಕೊಡಿ ಮತ್ತು ನಿಮ್ಮ ಕಾರ್ಡನ್ನು, ನೆಟ್ ಬ್ಯಾಂಕಿಂಗ್ ಡೀಟೇಲ್ಸನ್ನು ಕೂಡಲೇ ಬ್ಲಾಕ್ ಮಾಡಿಸಿ. ಅನಂತರ ಸೈಬರ್ ಕ್ರೈಮ್ ಕಂಪ್ಲೇಂಟನ್ನು ದಾಖಲಿಸಿ. ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಹೇಳಬೇಕು. ಬ್ಯಾಂಕಿನ ನೆಗ್ಲಿಜೆನ್ಸಿಯಿಂದಾಗಿ ಇಲ್ಲವೇ ಸೆಕ್ಯೂರಿಟಿ ಲ್ಯಾಪ್ಸ್ನಿಂದಾಗಿ ನೀವು ನಿಮ್ಮ ಹಣವನ್ನು ಕಳೆದುಕೊಂಡಿದ್ದರೆ ಮಾತ್ರ ಬ್ಯಾಂಕ್ ನಿಮ್ಮ ನಷ್ಟವನ್ನು ತುಂಬಿಕೊಡುತ್ತದೆ. ನೀವೇ ಫ್ರಾಡ್ ಕರೆಗಳಿಗೆ ಉತ್ತರಿಸಿ ನಿಮ್ಮ ದುಡ್ಡನ್ನು ಕಳೆದುಕೊಂಡರೆ ಬ್ಯಾಂಕ್ ಯಾವುದೇ ತರಹದ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವುದಿಲ್ಲ. ಅದಕ್ಕಾಗಿ ನಿಮ್ಮ ಬ್ಯಾಂಕಿಂಗ್ ಡೀಟೇಲ್ಸನ್ನು ಫೋನ್ನಲ್ಲಿ ಇಲ್ಲವೇ ಮೆಸೇಜ್ನಲ್ಲಿ ಯಾರಿಗೂ ಕೊಡಬೇಡಿ. ಆ ಥರದ ಫ್ರಾಡ್ ಕರೆಗಳು ಬಂದರೆ ಕೂಡಲೇ ಆ ನಂಬರ್ಗಳನ್ನು ಬ್ಲಾಕ್ ಮಾಡಿಬಿಡಿ ಮತ್ತು ಸೇಫ್ ಆಗಿರಿ.